ಮತ್ತು ನಮ್ಮ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಸಿಂದ ಈ ಮೂಲಕ ಒಂದು ಮೆಸೇಜ್ ಹೇಳೋದೇನೆಂದರೆ, ನಿಮಗೆಲ್ಲ ಗೊತ್ತಿದೆ ಟ್ರಾಫಿಕ್ಕಲ್ಲಿ ಜನರಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ಅದರ್ ಮೋಟ್ರ್ ವೆಹಿಕಲ್ಸ್ ಅವ್ರಿಗೆ ಅಂತ. ಅದಕ್ಕಾಗಿ ಎಲ್ಲಂದ್ರಲ್ಲೆಲ್ಲ ಆಟೋಸ್ ನಿಲ್ಲಿಸ್ತಾಯಿದ್ರಿ, ನೋ ಪಾರ್ಕಿಂಗ್ ಕಡೆ ಎಲ್ಲ ಆಟೋ ನಿಲ್ಲಿಸ್ತಾಯಿದ್ರಿ, ಸರ್ಕಲ್ಗಳಲ್ಲಿ ನಿಲ್ಲಿಸ್ತಾಯಿದ್ರಿ, ಮತ್ತು ನೀವು ಎಲ್ಲ ಇಷ್ಟ ಬಂದಿದ್ದ ಕಡೆ ಪಿಕ್ ಮಾಡ್ತಾಯಿದ್ರಿ, ಇಷ್ಟ ಬಂದಿದ್ದ ಕಡೆ ಡ್ರಾಪ್ ಮಾಡ್ತಾಯಿದ್ರಿ. ಅದಕ್ಕಾಗಿ ಇವತ್ತು ಸುಮಾರು 75ರಿಂದ 80 ಆಟೋಗಳನ್ನು ಇವತ್ತೆಲ್ಲ ಸೀಸ್ ಮಾಡಿದ್ದೀವಿ. ಸೀಸ್ ಮಾಡಿ ಈ ಮೂಲಕ ತಮಗೆ ಮೆಸೇಜ್ ಕೊಡೋದೇನೆಂದರೆ, ಇನ್ನೂ ನಾಳೆಯಿಂದ ಎಲ್ಲ ಕೋರ್ಟ್ಗೆ ನಾವು ಕಳಿಸ್ಕೊಡ್ತೀವಿ. ಯಾವುದೇ ಕಾರಣಕ್ಕೂ ರಸ್ತೆಯ ಮಧ್ಯಭಾಗದಲ್ಲಿ ಆಗಲಿ, ಜಂಕ್ಷನ್ಸ್ ಹತ್ರ ಆಗಲಿ, ಮತ್ತು ನೋ ಪಾರ್ಕಿಂಗ್ ಪ್ಲೇಸಲ್ಲಾಗಲಿ ಎಲ್ಲೂ ಸಹ ತಮ್ಮ ಆಟೋಗಳನ್ನು ನಿಲ್ಲಿಸಬಾರ್ದು. ಎಲ್ಲಿ ತಮಗೆ ನಿಗದಿಪಡಿಸಿದಂಥ ಜಾಗ ಇದೆ ಜಂಕ್ಷನ್ಸ್ ಬಿಟ್ಟು ಸ್ವಲ್ಪ ದೂರಕ್ಕೆ ಸಿಂಗಲ್ ಲೈನು ಫಾಲೋ ಮಾಡಬೇಕು. ಸಿಂಗಲ್ ಲೈನಲ್ಲಿ ಹಾಕಬೇಕು. ಡಬಲ್ ಲೈನು ಮತ್ತು ಟ್ರಿಬಲ್ ಲೈನ್ ಮಾಡಿದರೆ ಮತ್ತು ಅದಕ್ಕೂ ಇನ್ನೂ ಹೆಚ್ಚಿನಂಥ ದಂಡ ಆಗ್ತದೆ. ಮತ್ತು ಎಲ್ಲನೂ ಕೋರ್ಟ್ಗೆ ಕಳಿಸ್ಕೊಡ್ತೀವಿ. ಅದಕ್ಕಾಗಿ ಪ್ರತಿಯೊಬ್ಬರೂ ಸಹ ಇದು ರಸ್ತೆ ನಿಯಮಗಳನ್ನು ಪಾಲನೆ ಕಡ್ಡಾಯವಾಗಿ ಮಾಡಲೇಬೇಕು. ಮತ್ತು ಇತರೆ ಆಟೋ ಚಾಲಕರಿಗೂ ಸಹ ತಾವು ತಿಳುವಳಿಕೆಯನ್ನು ಕೊಡೋ ಮುಖಾಂತರ ನಮ್ಮ ಸಂಚಾರ ಸುಗಮ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಎಲ್ಲರೂ ಸಹ ಸಹಕಾರ ಕೊಡಬೇಕು ಅಂತ ಈ ಮೂಲಕ ತಮಗೆ ಹೇಳ್ತಾ ಇದ್ದೀವಿ. ಇದನ್ನು ಖಡಾಖಂಡಿತವಾಗಿ ಪಾಲನೆ ಮಾಡಲೇಬೇಕು. ಮಾಡಿಲ್ಲ ಅಂದರೆ ಮತ್ತೆ ತಮಗೆ 1 to ಡಬಲ್ ಪೆನಾಲ್ಟಿ ಆಗೋ ಜೊತೆಗೆ ಎಲ್ಲ ಆಟೋಗಳನ್ನು ಸಹ ಕೋರ್ಟ್ಗೆ ಕಳಿಸ್ಕೊಡ್ತೀವಿ. ಇದನ್ನು ಪ್ರತಿಯೊಬ್ಬ ಇತರೆ ಆಟೋ ಚಾಲಕರಿಗೂ ಸಹ ತಾವು ಇದನ್ನು ತಿಳಿಸಬೇಕು, ಕಡ್ಡಾಯವಾಗಿ ತಿಳಿಸಬೇಕು. ಇದೆಲ್ಲ ಜವಾಬ್ದಾರಿ ನಿಮ್ಮದೇ ಆಗಿದೆ. ನೀವು ಎಷ್ಟು ಶಿಸ್ತಾಗಿ ನೀವು ಮಾಡ್ಕೊಂಡು ಹೋಗ್ತೀವಿ ಅಷ್ಟು ಶಿಸ್ತಾಗಿ ಸಂಚಾರ ವ್ಯವಸ್ಥೆ ಸುಗಮವಾಗಿರ್ತದೆ. ಮತ್ತು ಅದರಿಂದ ನಿಮಗೂ ಸಹ ಒಳ್ಳೆಯ ಹೆಸರು ಬರ್ತದೆ. ಇತರೆ ಆಟೋ ಚಾಲಕರು ಸಹ ನೀವು ಮಾಹಿತಿಯನ್ನು ಕೊಡಬೇಕು. ವಿಜಯಪುರ ನಗರದಲ್ಲಿ ಸಂಚಾರ ಸುವ್ಯವಸ್ಥೆ ಸುಗಮವಾಗಿರಬೇಕು. ಯಾವುದೇ ಕಾರಣಕ್ಕೂ ಪಾದಚಾರಿಗಳಿಗಾಗಲಿ ಇತರ ಮೋಟರ್ ವಾಹನ ಸವಾರರಿಗೆ ತೊಂದರೆ ಆಗಬಾರ್ದು. ಇವರು ಎಲ್ಲಂದರಲ್ಲಿ ನಿಲ್ಲಿಸೋದ್ರಿಂದ ಬಹಳಷ್ಟು ಕಿರಿಕಿರಿ ಆಗ್ತಾಯಿದೆ. ಅದಕ್ಕಾಗಿ ಇವರು ಸ್ವಲ್ಪ ರಸ್ತೆ ನಿಯಮಗಳನ್ನು ಪಾಲನೆ ಮಾಡಿದರೆ ಬಹಳಷ್ಟು ಸಂಚಾರ ವ್ಯವಸ್ಥೆಗೆ ಭಾಳ ಒಳ್ಳೆಯದಾಗ್ತದೆ. ಮತ್ತು ಇದು ಇವ್ರಿಗೂ ಸಹ ಒಳ್ಳೆಯ ಹೆಸರು ಬರ್ತದೆ, ಆಟೋ ಚಾಲಕರಿಗೂ ಸಹ. ಜಗಳ ಮಾಡಿದರೆ ನಮಗೆಲ್ಲ ಬಾಡಿ ಓನ್ ಕ್ಯಾಮ್ರಾಸ್ ಇದೆ, ಮತ್ತು ನಮ್ಮದೇ ಆದಂಥ ಕ್ಯಾಮ್ರಾಸ್ ಇದ್ದಾವೆ. ಪ್ರತಿಯೊಂದು ಆಟೋ ಲಿಫ್ಟ್ ಮಾಡಬೇಕಂದ್ರೂ ಕೂಡ ತೊಗೊಬರ್ಬೇಕಂದ್ರೂ ಕೂಡ ನಾವು ವಿಡಿಯೋ ಮಾಡ್ಕೊಳ್ತೀವಿ. ತಾವು ಏನೇ ಅಲಿಗೇಷನ್ ಮಾಡಿದರೂ, ತಾವು ಏನಾದರೂ ಆ ರೀತಿ ಜಗಳ ಮಾಡಿದರೆ ಕಾನೂನುಬದ್ಧವಾಗಿ ಅವರ ವಿರುದ್ಧ ಕ್ರಮವನ್ನು ಜರುಗಿಸಲಾಗುವುದು. ಆಟೋ ಸಲುವಾಗಿ ಅಲ್ಲ, ಇದು ಭಾಳಷ್ಟು ಆಟೋಸ್ದು ಸ್ವಲ್ಪ ನ್ಯೂಸೆನ್ಸ್ ಹೆಚ್ಚಾಗಿರೋದ್ರಿಂದ ಟಿಂಟೆಡ್ ಗ್ಲಾಸದ ಬಗ್ಗೆನೂ ಸಹ ನಮ್ಮ SP ಸಾವ್ರ ನೇತೃತ್ವದಲ್ಲಿ ಕ್ರಮ ಜರುಗಿಸ್ತಾ ಇದ್ದೀವಿ. ಡಿಫೆಕ್ಟಿವ್ ಸೈಲೆನ್ಸರ್ ಬಗ್ಗೆನೂ ಕ್ರಮ ಜರುಗಿಸ್ತಾ ಇದ್ವಿ. ಅದೇ ರೀತಿಯಾಗಿ ಡಿಫೆಕ್ಟಿವ್ ಸೈಲೆನ್ಸರು ಎಲ್ಲ ಅಫೆನ್ಸಸ್ಸು, ಎಲ್ಲ ವೈಲೇಷನ್ಸ್ ಬಗ್ಗೆನೂ ಸಹ ಕ್ರಮ ಜರುಗಿಸ್ತಾ ಇದ್ದೀವಿ. ಆ ರೀತಿಯಲ್ಲಿ ನಾವು ಆಟೋ ಡ್ರೈವರ್ಸ್ಗೆ ನಾವು ಹೇಳಿದ್ದೀವಿ, ಯಾರು ನೀವು 11 ಗಂಟೆ ಮೇಲೆ ಆಟೋನ ಚಲಾಯಿಸ್ತೀರಿ ಅವರು ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಗೆ ಹೋಗಿ ಒಂದು ಪಾಸನ್ನು ತಗೊಂಡು ಕಡ್ಡಾಯವಾಗಿ ಚಾಲನೆ ಮಾಡಬೇಕು. ಇಲ್ಲ ಅಂತಂದರೆ ಆಟೋ ಓಡಿಸ್ಬಾರ್ದು. ಓಡಿಸಿದ್ರೆ ಅದನ್ನ ಸೀಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಅದು ಸುರಕ್ಷತೆಯ ದೃಷ್ಟಿಯಿಂದ. ಅದಕ್ಕಾಗಿ ಅದನ್ನ ಕಡ್ಡಾಯವಾಗಿ ಪ್ರತಿಯೊಬ್ಬ ಆಟೋ ಚಾಲಕನೂ ಸಹ ಅದನ್ನು ಪಾಲನೆ ಮಾಡಲೇಬೇಕು.